ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋದು ತೋರಿಸ್ತೀನಿ ನೋಡಿರಿ. ಇದು ಇಷ್ಟು ಚಿಕನ್ ತೊಗೊಂಡಿನಿ ನೋಡಿರಿ. 1 kg ಆದರೆ ಚಿಕನ್ನು ತೊಳೆದಗಿಸಿ ಇಟ್ಕೊಂಡೀನಿ ರೀ. ಇದು ಈಗ ನೋಡಿರಿ ಅದಕ್ಕೆ ಹಾಕಕ್ಕೆ ಶುಂಠಿ ತೊಗೊಂಡೀನಿ ನೋಡಿರಿ. ಹಸಿ ಶುಂಠಿ ರೀ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಕುದನ ಮಿಕ್ಸ್ ಆದ್ರಿ. ಒಂದು ಕೊಬ್ಬರಿ ತೊಗೊಂಡೀನಿ ರೀ, ಹಸಿ ಕೊಬ್ಬರಿ ಕಟ್ ಮಾಡಿದ್ರಿ, ಒಣಗಿದ್ದಿರ ಕೊಬ್ಬರಿ. ಉಳ್ಳಾಗಡ್ಡೆ, ಒಂದು ಉಳ್ಳಾಗಡ್ಡೆ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. 2 ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ. ಈಗ ನೋಡಿರಿ ಹುರ್ಕೋಬೇಕು ನೋಡಿರಿ. ಈಗ ಕೊಬ್ಬರಿ ಹುರ್ಕಕತ್ತೀನಿ ನೋಡ್ರಿ ನಾನು. ಥರ ಹುರ್ಕೋಬೇಕ್ರಿ, ಕೆಂಪಗಾಗತ್ತಕ್ಕೆ ಹುರಿಬೇಕು ನೋಡಿರಿ. ಒತ್ತಿ ಸುಡಬೇಕ್ರಿ ಕೊಬ್ಬರಿಗಳು, ಹಂಗಾದ್ರೆ ಟೇಸ್ಟ್ ಬರ್ತದೆ ರೀ. ಥರ ತಿರುವಿ ಹುರಿಬೇಕು ನೋಡಿರಿ. ಹಂಗೆ ತಿರ್ಕೋಬೇಕ್ರಿ, ಹೊತ್ತದ ಹಂಗೆ ಬಿಟ್ರೆ ಹಂಗೆ ತಿರ್ಕೋಕತ್ತೀನಿ ನೋಡಿರಿ ನಾನು. ಎರ್ಚಿಗೇಶನ್ ತೊಗೋಬೋದು ರೀ, ಅದನ್ನು ಕಟ್ ಮಾಡಿ ತೊಗೊಂಡೀನಿ ರೀ. ಈಗ ತೆಗಿತೀನಿ ನೋಡಿರಿ. ಇವು ಕಡೆ ಒಂದು ಪ್ಲೇಟ್ನಾಗ ಹಾಕ್ಯಂತೀನಿ ರೀ. ಈಗ ಮತ್ತೆ ಇಡಬೇಕು ರೀ. ಇಟ್ಟು ಎಣ್ಣೆ ಹಾಕ್ಬೇಕು ರೀ. 1 ಸ್ಪೂನ್ ಎಣ್ಣೆ ಹಾಕ್ಬೇಕು ನೋಡಿರಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಉಳ್ಳಾಗಡ್ಡಿ ಹಾಕ್ಬೇಕು ನೋಡ್ರಿ. ಉಳ್ಳಾಗಡ್ಡಿನ ಹುರ್ಕೋಬೇಕು ರೀ. ಚೆಂದ ಕೆಂಪಗಾಗತ್ತಕ್ಕೆ ಹುರಿಬೇಕು ರೀ ಉಳ್ಳಾಗಡ್ಡಿ. ತಿರ್ಬೇಕು ನೋಡ್ರಿ. ನೋಡಿರಿ ಈ ಥರ ಆಯ್ತು ನೋಡ್ರಿ, ಕೆಂಪಾಗೈತೆ ನೋಡಿರಿ. ಈಗ ಇದನ್ನು ತೆಕ್ಕೊಂಬಿಡ್ಬೇಕು ರೀ ನೋಡಿರಿ. ಮತ್ತೆ ಹಾಗೆ ಇಡ್ಬೇಕು ರೀ. ಈಗ ಮತ್ತೆ ಎಣ್ಣೆ ಹಾಕ್ಯಬೇಕು ರೀ ಇದಕ್ಕೆ. ಮತ್ತೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬೇಕು ನೋಡಿರಿ. ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಟೊಮೆಟೊ ಹಣ್ಣು ಹಾಕಿ ನೋಡಿರಿ ಇದಕ್ಕೆ. ಇದು ಹಾಗೆ ಹುರ್ಕೋಬೇಕು ನೋಡಿರಿ. ಸಪ್ರೇಟೇ ನೀವು ಹುರ್ಕೋಬೇಕು ರೀ. ತಿರುಗಬೇಕು ನೋಡ್ರಿ ಹಂಗೆ. ನೋಡಿರಿ ಈ ಥರ ಮೆತ್ತಗಾಗಬೇಕು ನೋಡ್ರಿ. ಎಷ್ಟು ಚಂದ ಮೆತ್ತಗಾಗ್ಯದ ನೋಡ್ರಿ. ಈಗ ಮೆತ್ತಗಾಗ್ಯದ ನೋಡ್ರಿ. ಈ ಥರ ಆಗತ್ತಕ್ಕೆ ಎಣ್ಣೆಗೆ ಹುರ್ಕೊಂಬಿಡ್ಬೇಕು ನೋಡ್ರಿ. ನೋಡ್ರಿ ನಾ ತೆಕ್ಕತ್ತೀನಿ ನೋಡ್ರಿ. ಇದು ತೆಕ್ಕೊಂಡೆ ನೋಡ್ರಿ. ಈಗ ಹುರಿಯೋದಾಯ್ತು ರೀ. ಈಗ ಮಿಕ್ಸರ್ಗೆ ಹಾಕತ್ತೀನಿ ನೋಡ್ರಿ ನಾನು. ಕೊಬ್ಬರಿ, ಮಸಾಲೆ ಐಟಮ್, ಚಕ್ಕೆ ಅವು ಎಲ್ಲ ಹಾಕತ್ತೀನಿ ನೋಡ್ರಿ. ಈಗ ಫಸ್ಟಿಗೆ ಇದಷ್ಟೇ ರುಬ್ಕೋಬೇಕು ರೀ. ಈಗ ನೋಡಿರಿ ಈ ಥರ ಆಯ್ತು ನೋಡಿರಿ. ಆಮೇಲೆ ಅವೆಲ್ಲ ಹುರಿದಿಟ್ಟಿದ್ದೀವಲ್ಲ ರೀ, ಇವೆಲ್ಲಷ್ಟು ಇದಕ್ಕೆ ಹಾಕಬೇಕು ರೀ. ಫಸ್ಟ್ ಕೊಬ್ಬರಿ ಅಷ್ಟೇ ಹಾಕಬೇಕು ರೀ. ಇದ್ರ ಕೂಡ ಹಾಕೊಂಡ್ರೆ ಸಣ್ಣ ಆಗಲ್ಲ ರೀ ಅದು. ಅದಕ್ಕೆ ಪೈಲೆನೇ ಹಾಕೊಂಡೀನಿ ರೀ ನಾನು. ನೋಡ್ರಿ ಎಲ್ಲಷ್ಟು ಹಾಕಕತ್ತೀನಿ ನೋಡ್ರಿ. ಈಗ ಮತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಆಯ್ತು ನೋಡ್ರಿ ಪೇಸ್ಟ್. ನೋಡಿರಿ ಒಂದು ಕುಕ್ಕರ್ ತೊಗೊಂಡೀನಿ ರೀ. ಕುಕ್ಕರ್ಗೆ ಇಷ್ಟು ಎಣ್ಣೆ ಹಾಕಬೇಕು ರೀ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡ್ಬೇಕು ರೀ. ಸ್ವಲ್ಪ ಎಣ್ಣೆ ಕಾಯತಕ್ಕ ಬಿಡ್ಬೇಕು ನೋಡ್ರಿ.
ಈಗ ತೊಳೆದಿಟ್ಕೊಂಡಿದ್ನಲ್ಲ ರೀ ಚಿಕನ್ನು ಅದು ಇದಕ್ಕೆ ಹಾಕಾಕತ್ತೀನಿ ನೋಡಿರಿ, ಈಗ ಎಣ್ಣೆಗೆ ಹಾಕ್ಲಾಕತ್ತೀನಿ ನೋಡಿರಿ. ಎಲ್ಲಷ್ಟು ಹಾಕ್ಕೊಂಬಿಡ್ಬೇಕು ರೀ. ಚಿಕನ್ನು ನಾವು ದೊಡ್ಡ ಕೋಳಿ ತೊಗೊಂಡಿದ್ರಿ, ದೊಡ್ಡ ಕೋಳಿಲೇ ಮಾಡಿದರೆ ಟೇಸ್ಟ್ ಚಂದ ಬರ್ತದ್ರಿ. ಅದಕ್ಕೆ ದೊಡ್ಡ ಕೋಳಿ ತೊಗೊಂಡೀನಿ ರೀ ನಾನು. ನೋಡಿರಿ ಹಾಕಿ ನೋಡಿರಿ ಈ ಥರ ತಿರ್ಕೋಬೇಕು ರೀ. ಈಗ ಅರಿಶಿಣ ಹಾಕಿಬೇಕು ನೋಡಿರಿ. ಅರಿಶಿಣ ಒಂದು ಸ್ಪೂನ್ಲೆ ಮ್ಯಾಗ ಸಣ್ಣ ಸ್ಪೂನ್ ಇರ್ತದಲ್ಲ ರೀ, 1.5 ಸ್ಪೂನ್ ಹಾಕ್ಯಬೋದು ರೀ. ಉಪ್ಪು ಹಾಕ್ಬೇಕು ರೀ. ಈಗ ಉಪ್ಪು ಹಾಕಿ ತಿರ್ಬೇಕು ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಅರಿಶಿಣ ಉಪ್ಪು ಹಾಕಿರ್ತೀವಲ್ಲ ರೀ, ಎಲ್ಲ ಮಿಕ್ಸ್ ಆಗ್ಬೇಕು ರೀ, ತಿರುಗಿ ಬಿಡ್ಬೇಕು ರೀ. ಈಗೇನು ಮಾಡ್ಬೇಕು ರೀ, ನೀರು ಹಾಕ್ಬೇಕು ನೋಡಿರಿ. ನೋಡಿ ನೀರು ಹಾಕಿಬೇಕು ರೀ ಇದಕ್ಕೆ. ನಾನು 1 ಗ್ಲಾಸ್ ಹಾಕೀನಿ ರೀ ನೀರು, ಅಷ್ಟೇ ಸಾಕ್ರಿ ಇದಕ್ಕೆ. ನೋಡಿ ಮಸ್ತೀನಿ ನೋಡಿರಿ ಇದು. ಈಗ ಇದು 3 ಸೀಟಿ 4 ಸೀಟಿ ಹೊಡ್ಸ್ಕೋಬೇಕು ರೀ ಇದು. ಸೀಟ್ 4 ಸೀಟು ವರ್ಷಂಡೇವ್ರಿ ನಾನು. ನೋಡಿ ವರ್ಷರಿ ನಾವು ಈಗ ಒಂದು ಕಡಾಯಿ ಇಟ್ಟೀನಿ ನೋಡ್ರಿ. ಈಗ ನೋಡ್ರಿ ಕಡಾಯಿ, ಈಗ ಎಣ್ಣೆ ಹಾಕ್ಯಂತೀನಿ ನೋಡ್ರಿ ಕಡಾಯಿ. ಎಣ್ಣೆ ಜಾಸ್ತಿ ಬೇಕ್ರಿ ಇದಕ್ಕೆ, ಜಾಸ್ತಿ ಹಾಕ್ಯಾಕತ್ತೀನಿ ನೋಡ್ರಿ ನಾನು. ನೀವು ನೋಡ್ಗಿಸ ಹಾಕಿರಿ. ಸ್ವಲ್ಪ ಗ್ಯಾಸ್ ಸ್ಲೋ ಇಡ್ಬೇಕ್ರಿ. ಈಗ ನೋಡಿರಿ ಕುಕ್ಕರ್ದಾಗ ಬೇಯಿಸಿಟ್ಕೊಂಡಿದ್ನೆಲ್ಲ ಚಿಕನ್ ಈಗ ಇದಕ್ಕೆ ಹಾಕ್ಯಾಕತ್ತೀನಿ ನೋಡ್ರಿ. ಈ ಥರ ಹಾಕ್ಕೊಂಬಿಡ್ಬೇಕು ಎಲ್ಲಷ್ಟು. ಈ ಥರ ಮತ್ತೆ ತಿರುಗಬೇಕು ನೋಡ್ರಿ. ಈಗ ನೋಡ್ರಿ ಚಂದ ಕುದ್ಲಿಕತ್ತದ ನೋಡ್ರಿ. ಈಗ ಹಂಗೆ ತಿರುಗಬೇಕ್ರಿ ಹಂಗೆ. ಈಗ ನೋಡ್ರಿ ಅದು ಖಾರ ಹಾಕ್ಯಂತೀನಿ ನೋಡ್ರಿ ನಾನು.
ಉಪ್ಪು ಹಾಕಿ ನೋಡಿರಿ ಇಷ್ಟು. ಒಂದು 3 ಸ್ಪೂನ್ ಮೇಲೆ ಹಾಕಿದ್ದೆ ರೀ ಖಾರ ಜಾಸ್ತಿ ಬೇಕು ರೀ ನಮ್ಗೆ. ಖಾರ ಜಾಸ್ತಿ ಹಾಕೀನಿ, ನೀವು ನೋಡಿ ಹಾಕಿರಿ. ನೋಡಿರಿ ಎಷ್ಟು ಮಸ್ತಾಗಿ ನೋಡಿರಿ. ನೋಡಿದ್ರೆ ಬಾಯಿ ನೀರು ಕಡಿತದೆ ನೋಡ್ರಿ, ಅಷ್ಟು ಮಸ್ತ್ ಆಗ್ತದೆ ನೋಡಿರಿ. ಭಾಳ ಟೇಸ್ಟ್ ಆಗ್ತದೆ ರೀ ಈ ಥರ ಮಾಡಿ ನೋಡಿರಿ ನೀವು. ನೋಡಿರಿ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ರೀ ಮಸಾಲೆ ಐಟಮ್ ಇದಕ್ಕೆ ಹಾಕಾಕತ್ತೀನಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲ ಕಡೆ. ಈ ಥರ ತಿರುಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚಪಾತ್ಯಾಗ ರೊಟ್ಯಾಗ ಭಾಳ ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಆಗ್ತದೆ ನೋಡಿರಿ. ಈ ಥರ ಮಾಡಿ ನೋಡಿರಿ. ಕುದಿಬೇಕು ರೀ, ಕುದಿಯಕ್ಕೆ ಬಿಡ್ಬೇಕು ಸ್ವಲ್ಪ. ಈಗ ಇನ್ನು ಸ್ವಲ್ಪ ನೀರು ಹಾಕೊಂಡೆ ನೋಡಿರಿ ತೊಳೆದಿಸಿ. ಈ ಸೊಪ್ಪು ಹಾಕೊಂಡೆ ನೋಡಿರಿ. ಈಗ ತಿರುಗಬೇಕು. ಗ್ಯಾಸು ಸ್ಲೋ ಇಟ್ಟು ಕುದಿಸಬೇಕು ರೀ. ಈಗ ನೋಡಿರಿ ನಾನು ಇದಕ್ಕೆ ಮಸಾಲೆ ಹಾಕಾಕತ್ತೀನಿ ನೋಡಿರಿ. ಚಿಕನ್ ಮಸಾಲೆ ಹಾಕಾಕತ್ತೀನಿ ನೋಡಿರಿ ಇದಕ್ಕೆ. ತಿರ್ಕೋಬೇಕು ರೀ ಈಗ. ಈಗ ನೋಡಿರಿ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ರೀ. ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ನೋಡಿರಿ. ನೋಡಿರಿ ಹಿಂಗೆ ರೆಡಿ ಆಯ್ತು ನೋಡಿರಿ. ಎಷ್ಟು ಮಸ್ತಾಗಿದೆ ನೋಡಿರಿ. ಈ ಥರ ಮಾಡಿ ಟೇಸ್ಟ್ ನೋಡಿರಿ ನೀವು. ನೋಡಿ ಎಷ್ಟು ಚಂದಾಗ್ಯದ ನೋಡಿರಿ, ಅಷ್ಟು ಮಸ್ತ್ ಬಂದದ ನೋಡಿರಿ. ನಾ ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ. ಈ ಥರ ಮಾಡಿ ನೋಡಿರಿ.